Hello friends, welcome to Smile Talk Paramedical channel. So friends, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಮೂಕ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ಮೂಕ್ ರಿಸಲ್ಟ್ ಬಂದಿದೆ, ಆದರೆ ನಿಮ್ಮಲ್ಲಿ ಬಹಳಷ್ಟು ಪ್ರಶ್ನೆಗಳಿದ್ದಾವೆ. ಮೂಕ್ ರಿಸಲ್ಟ್ ಅನ್ನೋದು ಒಂದು ಟೆಂಪರರಿ ರಿಸಲ್ಟ್ ಆಗಿದೆ. ಇದು ಎನಿ ಟೈಮ್ ಉಲ್ಟಾ ಹೊಡಿಬೋದು. ಫೈನಲ್ 27ಕ್ಕೆ ಫೈನಲ್ ಬರುತ್ತೆ. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. 27ನೇ ತಾರೀಕು ತನಕನೂ ಕೂಡ ನಿಮಗೆ ಅದು ಗ್ಯಾರಂಟಿ ಅಲ್ಲ. ಅದರ ಮೇಲೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕೆ ಬರೋಂಗಿಲ್ಲ. ನೆನಪಿಟ್ಟುಕೊಳ್ಳಿ, ಅದರ ಮೇಲೆ ಹೋಗಿ ನಿಮಗೆ ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕೆ ಬರೋಂಗಿಲ್ಲ. ಒಂದನೇದು. ಎರಡನೇದೇನಪ್ಪ ಅಂತಂದ್ರೆ, ಇಲ್ಲಿ ಆ ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಬೇಡ ಅಂತಂದರೆ, ನಿಮಗೆ ಬೇಡ ಅಂದರೆ ನೀವು ರಿಸ್ಕ್ ತೊಗೊಂಡು ಅದನ್ನು ರಿಮೂವ್ ಮಾಡಿ ಬೇರೆ ಕಾಲೇಜನ್ನು ಹಾಕಬೇಕಾಗತ್ತೆ. ಸೀಟ್ ಇದ್ದರೆ ಕೊಡ್ತಾರೆ, ಇಲ್ಲಾಂದರೆ ಕೊಡೋಂಗಿಲ್ಲ. ಇನ್ ಕೇಸ್ ಆಫ್ ನಿಮಗೆ ಸೀಟೇ ಸಿಕ್ಕಿಲ್ಲಪ್ಪ, ಏನು ಮಾಡಬೇಕು ನೋಡಿ. ಸೀಟ್ ಸಿಕ್ಕಿಲ್ಲ ಅಂತಂದರೆ ಅದು ಪರ್ಸೆಂಟೇಜು ಮತ್ತು ಕಾಸ್ಟ್ ಮೇಲೆ ನೀವು ಹಾಕಿರುವಂಥ ಕಾಲೇಜಲ್ಲಿ ನಿಮ್ಮ ಕಾಸ್ಟು ನಿಮ್ಮ ಪರ್ಸೆಂಟೇಜ್ಗೆ ಸೀಟ್ ಇಲ್ಲ ಅಂತ ಅರ್ಥ. ಓಕೆ, ಹಾಕಿದರೆ ಕೊಡಲೇಬೇಕಂತ ರೂಲ್ಸ್ ಇಲ್ಲ. ಹೀಗಾಗಿ ನೀವು ಇನ್ನೂ ಹೆಚ್ಚು ಹೆಚ್ಚು ಆಪ್ಷನ್ ಎಂಟ್ರಿಗಳನ್ನು ಕೊಟ್ಟರೆ, ಕಾಲೇಜ್ಗಳನ್ನ ಆ್ಯಡ್ ಮಾಡಿದರೆ, ಅದರಲ್ಲಿ ಏನಾದರೂ ಸೀಟ್ ಇದ್ದರೆ ನಿಮಗೆ ಫೈನಲಲ್ಲಿ ಕೊಡ್ತಾರೆ. ಇನ್ನೂ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿಲ್ಲ. 27ಕ್ಕೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗುತ್ತೆ. ಈಗ ಬಿಟ್ಟಿರೋದು ಟೆಂಪರರಿ ರಿಸಲ್ಟ್. ನಿಮಗೆ ಯಾರು ನಾಟ್ ಅಲೌಟೆಡ್ ಅಂತಿದೆ, ಸೀಟ್ ಸಿಕ್ಕಿಲ್ಲ, ಇನ್ನೊಂದು ಚಾನ್ಸ್ ಬೋರ್ಡ್ನವ್ರಿಗೆ ನೀವು ಕೊಡಬೇಕಾಗತ್ತೆ. ಅವ್ರಿಗೆ ಹೇಳಬೇಕಾಗತ್ತೆ, ಈ ಕಾಲೇಜಲ್ಲಿ ನೋಡಿ ಇದ್ರೆ ಕೊಡಿ ಅಂದಂಗೆ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಅದನ್ನು ಫೈನಲ್ ತನಕ ವೇಟ್ ಮಾಡಬೇಕು. ಆಮೇಲೆ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ PUC ಆದವರು ತಮ್ಮ ರಿಸಲ್ಟ್ ನೋಡ್ಕೋಬೇಕಂತಂದರೆ, ನೀವು AC ಅಂತ ಹಾಕಿ ಲಾಗಿನ್ ಮಾಡಿದರೆ, ಇವಾಗೂ ಕೂಡ ನೀವು AC ಅಂತ ಹಾಕಿ ಲಾಗಿನ್ ಮಾಡಿ, ಅಲ್ಲಿ ನಿಮಗೆ SSLC ಬೇಸ್ ಮೇಲೆ ಕಾಣಿಸುತ್ತೆ. SSLC ಬೇಸ್ ಮೇಲೆ ನಿಮಗೆ ರಿಸಲ್ಟ್ ಕಾಣಿಸುತ್ತೆ. ನೀವು AC ಅಂತ ಹಾಕದೇನೆ ಹಾಗೆ ನೋಡಿದರೆ PUC ಬೇಸ್ ಮೇಲೆ ರಿಸಲ್ಟ್ ಕಾಣಿಸುತ್ತೆ. ಇದು PUC ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಲಾಗಿನ್ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ, ಈಗ ನೀವು ರಿಮೂವ್ ಹೆಂಗೆ ಮಾಡಬೇಕು, ನೀವು ಕಂಪ್ಯೂಟರ್ದಲ್ಲಿ ಹೋಗಿ ರಿಮೂವ್ ಮಾಡ್ಕೊಳ್ರಿ. ಮೊಬೈಲಲ್ಲೇ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ, ಮೊಬೈಲಲ್ಲೇ ಬರೋದಿಲ್ಲ. ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಕಂಪ್ಯೂಟರ್ ಒಳಗಡೆ ಏನು ಮಾಡಿರಿ, ನೆಟ್ ಸೆಂಟ್ರಿಗೆ ಹೋಗಿ ರಿಮೂವ್ ಮಾಡಿ. ರಿಮೂವ್ ಆಗುತ್ತೆ. ಆ ರಿಮೂವ್ ಮಾಡಿದಂಥ ಜಾಗದಲ್ಲಿ ಅದೇ ನಂಬರ್ಗೆ ಬೇರೆ ಕಾಲೇಜನ್ನು ನೀವು ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸಬ್ಮಿಟ್ ಕೊಟ್ಟರೆ ಬರೋದಿಲ್ಲ. ರಿಮೂವ್ ಮಾಡಿ ಸಬ್ಮಿಟ್ ಕೊಟ್ಟರೆ ಸೇವ್ ಆಗೋದಿಲ್ಲ. ರಿಮೂವ್ ಮಾಡಿ ಬೇರೆ ಒಂದು ಕಾಲೇಜನ್ನು ಅಲ್ಲಿ ನಂಬರನ್ನು ಹಾಕಬೇಕಾಗತ್ತೆ. ಓಕೆ, ಅದಾದಮೇಲೆ ಇನ್ನೊಂದು ಏನಂತಂದರೆ, ಡೌಟ್ ಇರೋದಂಥದ್ದು, ಈಗ ನನಗೆ DMLT ಸೀಟ್ ಸಿಕ್ಕಿದೆ, ನನಗೆ OT ಬೇಕು, ಆ ಜಾಗದಲ್ಲಿ ನಾನು OT ಹಾಕ್ತೀನಿ, ಚೇಂಜ್ ಮಾಡೋಕ್ಕೆ ಬರುತ್ತೆ ಅಂತ ಕೇಳ್ತಾ ಇದ್ದೀರಿ. ಇಲ್ಲ, ಬರೋದಿಲ್ಲ. ಆ ಜಾಗದಲ್ಲಿ ನೀವೇ ಮಾಡ್ಕೊಳ್ಳೋಂಗಿದ್ದಿದ್ರೆ ಅವ್ರ ಅವಶ್ಯಕತೆ ಏನಿತ್ತು ಬೋರ್ಡ್ನವ್ರದ್ದು. ಸೊ ಹೀಗಾಗಿ ನೀವು ಆ್ಯಡ್ ಮಾಡ್ಬೋದಿಲ್ಲ ಅಂತಿಲ್ಲ. ಆ ಸಿಕ್ಕಿರುವಂಥ ಜಾಗದಲ್ಲಿ ಅದನ್ನು ತೆಗೆದು ಅಲ್ಲಿ ನೀವು OTನೋ ನಿಮ್ಗೆ ಯಾವ ಕೋರ್ಸ್ ಬೇಕನ್ನ ಆ್ಯಡ್ ಮಾಡ್ಬೋದು. ಆದರೆ ಫೈನಲ್ ರಿಸಲ್ಟಲ್ಲಿ ಅದೇ ಸೀಟ್ ಸಿಗುತ್ತಂತ ಗ್ಯಾರಂಟಿ ಇರೋದಿಲ್ಲ. ಯಾಕಂದರೆ ನೀವು ಬದಲಾವಣೆ ಮಾಡಿದಿರಲ್ಲ, ಆ ಬದಲಾವಣೆ ಮಾಡಿದಾಗ ಅವ್ರು ಮತ್ತೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಮೇಲೆ ಇದ್ದರೆ ಕೊಡ್ತಾರೆ, ಇಲ್ಲಾಂದರೆ ಕೊಡೋಕ್ಕೆ ಹೋಗೋದಿಲ್ಲ. ಓಕೆ, ಇದೊಂದಾಯಿತು. ನೆಕ್ಸ್ಟ್ ಅಂದರೆ 80% ಈಗ ಸಿಕ್ಕಿರುವಂಥ ಕಾಲೇಜ್ಗಳೇ ನಿಮಗೆ ಸಿಗ್ತಾವೆ. ಯಾರಿಗೆ ನಿಮಗೆ ಕಾಲೇಜ್ ಇಷ್ಟ ಆಗಿದೆ ಅವ್ರು ಏನು ಮಾಡಬೇಕು, ಅವರು ಏನು ಮಾಡುವ ಹಾಗಿಲ್ಲ. ನಿಮಗೆ ಯಾವ ಕಾಲೇಜ್ ಈಗ ಸಿಕ್ಕಿದೆಯಲ್ಲ ಅವರುಗಳು ನೀವು ಏನು ಮಾಡುವ ಹಾಗಿಲ್ಲ. ಅದು ಫೈನಲ್ ರಿಸಲ್ಟು ಅಲ್ಲ. ಓಕೆ, ನೀವು ಅನ್ಬೋದು ನೀವೇನು ಮಾಡಬೇಡ್ರಿ ಅಂತಿದ್ದೀರಿ, ಅದಕ್ಕೆ ನಮ್ಗೆ ಫೈನಲಲ್ಲಿ ಏನು ಬಂದಿಲ್ಲ ಅಂದ್ರೆ ಅದಕ್ಕೆ ಏನು ಅದೇ ಬೇಕಂದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ. ಅದು ಬ್ಯಾಡ ಅಂತಂದರೆ ರಿಮೂವ್ ಮಾಡ್ಬೋದು, ಆದರೆ ಅದೇ ಬೇಕಂದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಅದು ಚೇಂಜು ಆಗ್ಬೋದು. ಅದು ಟೆಂಪರರಿ ರಿಸಲ್ಟ್ ಇದೆ. ಓಕೆ, ಸೊ ಹೀಗಾಗಿ ಬಟ್ 80% ಅದೇ ಕಾಲೇಜ್ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ನೀವು ವೆಯ್ಟ್ ಮಾಡಬೇಕಷ್ಟೇ. ಓಕೆ, ಸೊ ಮತ್ತೇನಾದ್ರು ಡೌಟ್ ಇದ್ದರೆ ನನಗೆ ನಾ ಲೈವಲ್ಲಿ ಬಂದಿರ್ತೇನೆ, ಅವಾಗ ನೀವು ಕೇಳ್ಬೋದು. ಓಕೆ, ಆಮೇಲೆ ಟೆಲಿಗ್ರಾಮಲ್ಲಿ ಕೂಡ ಡಿಸ್ಕಷನ್ ಮಾಡಿರಿ. ಜಾಸ್ತಿ ಪರ್ಸನಲ್ ಏನು ಮಾತಾಡೋಕ್ಕೆ ಹೋಗ್ಬೇಡ್ರಿ, ಡಿಸ್ಕಷನ್ ಮಾಡ್ಬೋದು. ಅಲ್ಲಿ ನಿಮ್ಮ ಸೀನಿಯರ್ ಬ್ರದರ್ಗಳು ನಿಮಗೆ ಸಹಾಯ ಮಾಡ್ತಾರೆ. ಥ್ಯಾಂಕ್ ಯು.